गणेश मूर्ती विसर्जन मिरवणुकीदरम्यान महाराष्ट्र गीत वाजवलेल्या एमईएसच्या उपद्रवींच्या विरोधात कठोर कारवाई करावी या मागणीसाठी जय कर्नाटक संघटनेतर्फे जिल्हाधिकारी कार्यालयाच्या आवारात आंदोलन करण्यात आले। शहरातील जिल्हाधिकारी कार्यालयाच्या आवारात जमलेल्या आंदोलकांनी वारंवार भाषाविषयक वाद निर्माण करणाऱ्या एमईएस गुंडांविरुद्ध कठोर कायदेशीर कारवाई करावी अशी मागणी केली। ನಮ್ಮ ಬೆಳಗಾವಿ ನಗರಲ್ಲಿ ಗಣೇಶ ವಿಸರ್ಜನವನ್ನು 11ನೇ ದಿವಸ ಗಣಪತಿ ವಿಸರ್ಜನೆ ಮಾಡಬೇಕಂತ ಪದ್ಧತಿ ಇದೆ। ಆದರೆ ಕೆಲವೊಂದು ಮಂಡಲ ಕಾರ್ಯಕರ್ತರು ತಮ್ಮ ಸ್ವಾರ್ಥ ಸಲುವಾಗಿ ಗಣಪತಿಯನ್ನು ವಿಸರ್ಜನವನ್ನು 11ನೇ ದಿವಸ ಮಾಡೋದೇ ಬಿಟ್ಟು 13ನೇ ದಿವಸ ಮಾಡ್ತಾ ಇದ್ದಾರೆ। ಇಂಥದ್ರಲ್ಲಿ ಸಾಮಾನ್ಯ ಜನರಿಗೆ ಬಹಳ ಕಷ್ಟವನ್ನು ಆಗ್ತಾ ಇದೆ। ಅಲ್ಲಿ ಇರುವಂತ ವ್ಯಾಪಾರಸ್ಥರಿಗೆ, ಬಡವರ ಜನತೆಗೆ, ಅನ್ನ ಮಾರೋರಿಗೆ, ವ್ಯಾಪಾರ ಇಲ್ಲದವರು 3 ದಿವಸ ಬಹಳ ಕಷ್ಟದಲ್ಲಿ ಸಂಕಟದಲ್ಲಿ ಇದ್ದಾರೆ। ಇಂಥದ್ರಲ್ಲಿ ಪ್ರಶಾಸನ ಏನ್ ಮಾಡ್ಬೇಕಂದ್ರೆ ಕಪಿಲೇಶ್ವರ ಹೊಂಡ ಇನ್ನೂ ಸ್ವಲ್ಪ ಅಗಲ ಮಾಡಿ ಕಪಿಲೇಶ್ವರ ಹೊಂಡ ಕಡೆ ಗಣಪತಿ ಬಿಡ್ತಾರಲ್ಲ ಆ ತರ ಹೊಂಡವನ್ನು ಇನ್ನು ಉತ್ತರ ದಕ್ಷಿಣದಲ್ಲಿ ಉತ್ತರ ಕಡೆ ಒಂದು ದೊಡ್ಡ ಹೊಂಡ ಕಟ್ಟಿ ಹಾಗೂ ಗ್ರಾಮೀಣದಲ್ಲಿ ಒಂದು ಹೊಂಡ ಕಟ್ಟಿದರೆ ಆ ಭಾಗದ ಗಣಪತಿಗಳು ಆ ಭಾಗಕ್ಕೆ ವಿಸರ್ಜನೆ ಮಾಡಿದ್ರೆ ಪ್ರತಿಯೊಂದು ಸಾಮಾನ್ಯ ಜನರಿಗೆ ಅಥವಾ ಎಲ್ಲ ಬೆಳಗಾವಿ ಜಿಲ್ಲೆಯಲ್ಲಿ ಎಷ್ಟು ನಗರದ ಗಣಪತಿಗಳು ಅಲ್ಲಿ ಬರ್ತಾವಲ್ಲ ಪ್ರತಿ ವರ್ಷ ಒಂದೊಂದು ಗಣಪತಿ ಒಂದೊಂದು ಮಂಡಲ ಹೆಚ್ಚಾಗ್ತಾ ಇದೆ। ಒಂದು 10 ವರ್ಷ ಹಿಂದೆ ಒಂದು 100-120 ಮಂಡಲಗಳಿತ್ತು। ಇವತ್ತು ಈ ಪರಿಸ್ಥಿತಿಯಲ್ಲಿ ನೋಡಕ್ ಹೋದ್ರೆ 420 ಮಂಡಲಗಳು ಆಗಿದೆ। ಸೊ ಪ್ರತಿ ವರ್ಷ 2-3 ಮಂಡಲ ಹೆಚ್ಚಾಗ ಕಾರಣ ಗಣಪತಿ ವಿಸರ್ಜನೆ ಮಾಡ್ಲಿಕ್ಕೆ ಅಲ್ಲಿ ಅನುಕೂಲ ಆಗ್ತಾ ಇಲ್ಲ, ಸರಿಯಾದ ರೀತಿ ವ್ಯವಸ್ಥೆ ಆಗ್ತಾ। ಪೊಲೀಸ್ ಪ್ರಶಾಸನ ಅವರು ಪಾಪ ಡ್ಯೂಟಿ ಮಾಡಿ ಹಗಲ್ ರಾತ್ರಿ ಡ್ಯೂಟಿ ಮಾಡ್ತಾರೆ। ಬೇರೆ ಊರಿಂದ ಬಂದಿರ್ತಾರೆ। ಅವ್ರೊಬ್ಬೊಬ್ರಿಗೆ ಕಣ್ಣಾರೆ ನೋಡಿದೀನಿ, ಡ್ಯೂಟಿ ಮಾಡುವ ಕಣ್ಣಿಗೆ ಹಿಂಗೆ ಆಗ್ತಾ ಇದ್ದಾರೆ। ಆದ್ರೆ ಈ ಕೆಲವೊಂದು ಮಂಡಳಿಗೆ ಅವ್ರಿಗೆ ಬುದ್ಧಿ ಬರ್ತಾ ಇಲ್ಲ, ಯಾಕಂತ ಗೊತ್ತಾ ಇಲ್ಲ। ಇವ್ರೇನ್ ರಾಜಕೀಯ ಮಾಡ್ತಾ ಇದಾರೋ ಅಥವಾ ಗಣಪತಿ ಹಿನ್ನೆಲೆ ಗಣಪತಿ ಹೆಸರಲ್ಲೇ ರಾಜಕೀಯ ಮಾಡ್ತಾ ಇದಾರೋ ಏನ್ ಮಾಡ್ತಾ ಇದಾರೋ ಈರ್ಷ್ಯ ಭಾವನೆ ಅದು ಬಿಡ್ಬಿಡ್ಬೇಕು। ಮಂಡಲದವರು ಸಾರ್ವಜನಿಕರು ಸರಿಯಾದ ರೀತಿ 11ನೇ ದಿವಸ ಗಣಪತಿ ವಿಸರ್ಜನೆ ಆಗುತ್ತಲ್ಲ ಅದೇ ಪದ್ಧತಿಯಲ್ಲಿ 11ನೇ ದಿವಸ ಬೆಳಿಗ್ಗೆ ಮುಂಜೆ ಬೆಳಿಗ್ಗೆ 12 ಗಂಟೆ ಮಟ್ಟ ನಡೀಲಿ। ಆದ್ರೆ 3 ದಿವಸ ಮಾಡಿ ದೇವರು ವಿಡಂಬನೆ ಮಾಡ್ತಾ ಇದ್ದಾರೆ। ಗಣಪತಿ ವಿಸರ್ಜನೆ ಸರಿಯಾಗಿ ಆಗ್ತಾ ಇಲ್ಲ। ಒಂದ್ ಮ್ಯಾಗ ಗಣಪತಿ ಆಗ್ತಾ ಇದ್ರೆ ಇನ್ನೊಂದ್ ಮ್ಯಾಗ ಗಣಪತಿ ಮ್ಯಾಗ ಏರಿ ಅದ್ರ ಮ್ಯಾಗ ಕಾಳು ಇಡ್ತಾ ಇದ್ದಾರೆ। 11 ದಿವಸ ಭಕ್ತಿ ಭಾವದಿಂದ ಪೂಜೆ ಮಾಡಿ 11ನೇ ದಿವಸ 13ನೇ ದಿವಸ ಗಣಪತಿ ಬಪ್ಪನಾಗೆ ಕಾಳು ಇಡಿ ಕುಣಿತಾರೆ। ಮತ್ತ ಅಂತದ್ರಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರ್ ಮೇಡಮ್ ಇವ್ರಗ ಇದು ಮಾಡೋದು ಬಿಟ್ಟು ಅವ್ರ ಜೊತೆಗೆ ಮರಾಠಿ ಹಾಡನ್ನು ಹಚ್ಚಿ ಮರಾಠಿ ಹಾಡ್ಮ್ಯಾಗ ಸಾಂಗ್ ಅಲ್ಲಿ ಡಾನ್ಸ್ ಮಾಡಿದ್ದಾರೆ। ಅದು ನಾವು ಜಯ ಕರ್ನಾಟಕ ವತಿಯಿಂದ ಖಂಡಿಸ್ತೀವಿ। ಇಂಥದ್ರಲ್ಲಿ ಈ ತರ ಆಗಬಾರ್ದು। ಮತ್ತೆ ಸಾರ್ವಜನಿಕ ಪ್ರಶಾಸನ ನಲ್ಲಿ ಕೆಲವೊಂದು ಎಂಎಸ್ ಸಮಿತಿ ಪುಂಡಾಟಗಳು ಮರಾಠಿ ಸಾಂಗ್ ಅನ್ನು ಹಚ್ಚಿ ಡಾನ್ಸ್ ಮಾಡ್ತಾ ಇದ್ದಾರೆ। ಇಂಥ ಮರಾಠಿ ಪುಂಡಾಟಿಗ ಮ್ಯಾಗ ಕಾನೂನು ಕ್ರಮ ತಗೊಂಡು ಅವ್ರು ಗಡಿಪಾರು ಮಾಡ್ಬೇಕು। ಇವರ ಕನ್ನಡ ಮರಾಠಿ ಬಾಂಧವ್ಯವನ್ನು ಕೆಡಿಸೋ ಪರಿಸ್ಥಿತಿ ತಗೊಂಡ್ ಬರ್ತಾರೆ। ಮುಂದೆ ದಿನಗಳಲ್ಲಿ ಈ ತರ ಆಗಬಾರ್ದು। ಅವ್ರ ಮ್ಯಾಗ ಸರ್ಕಾರ ಕ್ರಮ ತಗೊಂಡು ಇಂಥವ್ರಿಗೆ ನೋಡಿ ಅವ್ರಿಗೆ ಕ್ರಮ ತಗೊಂಡು ಅವ್ರ ಗಡಿಪಾರು ಮಾಡ್ಬೇಕು ಅಂತ ನಮ್ ಜಯ ಕರ್ನಾಟಕ ಸಂಘಟನೆ ವತಿಯಿಂದ ನಾವು ಆಗ್ರಹವನ್ನು ಮಾಡ್ತಾ ಇದೀವಿ। ಮತ್ತೊಂದು ಎಚ್ಚರಿಕೆ ಏನ್ ಸಮಿತಿದವ್ರಿಗೆ ಕೊಡ್ತಾ ಇದೀವಿ ಅಂದ್ರೆ ಮಾತೆತ್ತಿದ್ರೆ ಬರೇ ಮಾತೆತ್ತಿದ್ರೆ ಜೈ ಮಹಾರಾಷ್ಟ್ರ ಅಂತಾರೆ। ಇದು ಕರ್ನಾಟಕ ಐತಿ, ಕರ್ನಾಟಕದಲ್ಲಿ ತಿಂದು ಕರ್ನಾಟಕದಲ್ಲಿ ಇದ್ದು ಕರ್ನಾಟಕದಲ್ಲಿ ಎಲ್ಲದನ್ನು ಕರ್ನಾಟಕದಲ್ಲಿ ಸೌಲಭ್ಯವನ್ನು ತಗೊಂಡು ಇಲ್ಲೇ ನಿಂತು ನಮ್ಮ ನಾಡು ದ್ರೋಹ ಕೆಲಸ ಮಾಡ್ತಾ ಇದಾರೆ। ಇಂಥ ನಾಡು ದ್ರೋಹಗಳಿಗೆ ಇಲ್ಲಿಂದ 15-20 ಕಿಲೋಮೀಟರ್ ಹೋದ್ರೆ ಸಿನ್ನಳ್ಳಿ ಮಹಾರಾಷ್ಟ್ರ ಸಿಗುತ್ತೆ। ಈ ಕಡೆ ಹೋದ್ರೆ 70 ಕಿಲೋಮೀಟರ್ 80 ಕಿಲೋಮೀಟರ್ ಹೋದ್ರೆ ಮಹಾರಾಷ್ಟ್ರ ಕೋಲ್ಹಾಪುರ ಸಿಗುತ್ತೆ। ಅವ್ರಿಗೆ ಜೈ ಮಹಾರಾಷ್ಟ್ರ ಮೇಲೆ ಅಷ್ಟೇ ಪ್ರೀತಿ ಇದ್ರೆ ಹೋಗಿ ಮಹಾರಾಷ್ಟ್ರದಾಗ ಬಾಳೆ ಮಾಡ್ಲಿ। ಇಲ್ಲಿ ಕರ್ನಾಟಕದಲ್ಲಿ ಏನ್ ಮಾಡ್ತಾ ಇದ್ದಾರೆ? ಇಂಥ ಪುಂಡಾಟರಿಗೆ ಅವ್ರಿಗೆ ಕ್ರಮ ತಗೋಬೇಕು। ಇಂಥವ್ರ ಮ್ಯಾಗ ಕಠಿಣ ಕ್ರಮ ತಗೊಂಡು ಅವ್ರ ಗಡಿಪಾರು ಮಾಡ್ಬೇಕು ಅಂತ ನಾವು ಪ್ರಶಾಸನಗೆ ಒತ್ತಾಯ ಮಾಡ್ತೀವಿ, ಮನವಿನೂ ಮಾಡ್ತಾ ಇದ್ದೀವಿ। ಜಿಲ್ಲಾಧಿಕಾರಿಗಳಿಗೆ ಈ ಮುಖಾಂತರ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೀವಿ। संजय राजपूत, जय कर्नाटक संघटने बेळगाव जिल्हाध्यक्ष। बेळगावमध्ये कन्नडिग आणि मराठी मोठ्या सौहार्दाने राहतात। मात्र एमईएसमधील काही उपद्रवींनी केलेल्या दुष्कृत्यामुळे कन्नडिगांच्या स्वाभिमानाला धक्का पोहोचतो आहे। त्यामुळे केवळ कृत्य करणाऱ्यांवरच नव्हे तर त्यांच्या मागे असणाऱ्यांवरही सखोल चौकशी करून कारवाई करावी अशी मागणी करण्यात आली। संकल्प शिंदे, KMM मराठी, बेळगाव।